ತಮಿಳುನಾಡು ಸಿಎಂ ವಿಜಯ್ ಸ್ಯಾಲರಿ ಎಷ್ಟು ಗೊತ್ತಾ? ಸಿಎಂಗೆ ಈಗ ಕೋಟಿ ಕೋಟಿ ಸಿಗ್ತಾ ಇತ್ತು ಮೊದಲು ಸಿನಿಮಾದಲ್ಲಿ. ಸಿನಿಮಾಗೆ ಕೋಟಿ ಕೋಟಿ, ವಿಜಯ್ಗೆ ಈಗ ಸಿಗುವ ಸಂಬಳ ಏನು? ಸಿನಿಮಾಗೆ 200 ಕೋಟಿ ಸಂಭಾವನೆ ಪಡೆಯೋ ದಳಪತಿ ಅವರು ರಾಜಕೀಯದಲ್ಲಿ ಸಿಎಂ ಆಗಿ ಸ್ಯಾಲರಿ ಎಷ್ಟು ಪಡಿತಾರೆ ಗೊತ್ತಾ? ಕೋಟಿ ಕೋಟಿ ಒಡೆಯನಿಗೆ ಸಿಗೋದು ಕೇವಲ ಇಷ್ಟೇ ಸಂಬಳನಾ? ದಳಪತಿಯ ಈಗಿನ ಸಂಬಳ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ನೀವು. ಕೋಟಿ ಒಡೆಯನಿಗೆ ಇಷ್ಟೇ ಸಂಬಳನಾ ಅಂತ ನೀವು ಕೂಡ ಪ್ರಶ್ನೆ ಮಾಡ್ತೀರಾ. ತಮಿಳುನಾಡು ಸಿಎಂ ವಿಜಯ್ ದಳಪತಿಯವರ ಸ್ಯಾಲರಿ ಎಷ್ಟು ಗೊತ್ತಾ? ಒಂದು ಸಿನಿಮಾಗೆ ಕೋಟಿ ಕೋಟಿ ಸಂಭಾವನೆ ಪಡಿತಾರೆ ವಿಜಯ್ ಅವರು. ಒಂದು ಸಿನಿಮಾಗೆ 200 ಕೋಟಿ ಸಂಭಾವನೆ ಪಡಿತಾರೆ ದಳಪತಿ ವಿಜಯ್. ರಾಜಕೀಯದಲ್ಲಿ ಸಿಎಂ ಆಗಿ ಸ್ಯಾಲರಿ ಎಷ್ಟು ಪಡಿತಾರೆ ಗೊತ್ತಾ? ಕೋಟಿ ಕೋಟಿ ಒಡೆಯನಿಗೆ ಸಿಗೋದು ಇಷ್ಟೇನಾ ಸಂಬಳ? ದಳಪತಿಯ ಈಗಿನ ಸಂಬಳ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಕೋಟಿ ಒಡೆಯನಿಗೆ ಇಷ್ಟೇನಾ ಸಂಬಳ ಅಂತ ನೀವು ಕೂಡ ಪ್ರಶ್ನೆ ಮಾಡ್ತೀರಾ. ನೂತನ ಸಿಎಂ ವಿಜಯ್ ಅವರ ಸ್ಯಾಲರಿ ಎಷ್ಟು ಗೊತ್ತಾ? ಒಂದು ಸಿನಿಮಾಗೆ ಕೋಟಿ ಕೋಟಿಯಷ್ಟು ಹಣವನ್ನ ಪಡಿತಾರೆ ದಳಪತಿ ವಿಜಯ್ ಅವರು. ಆದ್ರೆ ಈಗ ವಿಜಯ್ ಅವರಿಗೆ ಸಿಗ್ತಾ ಇರುವ ಸಂಬಳ ಎಷ್ಟು ಗೊತ್ತಾ? ಹೌದು, ಕೋಟಿ ಕೋಟಿ ಒಡೆಯನಿಗೆ ಇದೀಗ ಮಾಸಿಕ ವೇತನ 2,05,000 ರೂಪಾಯಿ. ವಿವಿಧ ಭತ್ಯತೆಗಳನ್ನ ಸೇರಿಸಿದ್ರೆ ಸ್ಯಾಲರಿ ಕೇವಲ 2,85,000 ರೂಪಾಯಿ ಸಿಗುತ್ತೆ. ತಮಿಳುನಾಡು ಸಿಎಂಗೆ ತಿಂಗಳಿಗೆ 2,05,000 ರೂಪಾಯಿ ಸಂಬಳ ಸಿಗಲಿದೆ. ಇತರ ರಾಜ್ಯಗಳಿಗೆ ಹೋಲಿಸಿದ್ರೆ ತಮಿಳುನಾಡು ಸಿಎಂ ಸ್ಯಾಲರಿ ತುಂಬಾನೇ ಕಡಿಮೆ. ದಳಪತಿ ವಿಜಯ್ ವಾರ್ಷಿಕ ಸಂಭಾವನೆ 34,20,000 ರೂಪಾಯಿ ಇರಲಿದೆ. ಕೋಟಿ ಕೋಟಿ ಸಂಭಾವನೆ ಪಡೆಯುತ್ತಿದ್ದ ನಟ ದಳಪತಿ ವಿಜಯ್ ಅವರು. ಈ ಮೊತ್ತ ಕಡಿಮೆ ಅನಿಸಿದ್ರು ಕೂಡ ಈಗ ಸಾಂವಿಧಾನಿಕವಾಗಿ ಅವರಿಗೆ ಗೌರವ ಕೂಡ ಸಿಗುತ್ತೆ. ಕೋಟಿ ಕೋಟಿ ಒಡೆಯನಿಗೆ ಈಗ ಮಾಸಿಕ ವೇತನ ತಿಂಗಳಿಗೆ 2,05,000 ರೂಪಾಯಿ ಸಿಗುತ್ತೆ. ವಿವಿಧ ಭತ್ಯತೆಗಳನ್ನ ಸೇರಿಸಿದ್ರೆ ಅವರ ಸ್ಯಾಲರಿ ಕೇವಲ 2,85,000 ಮೊತ್ತ. ತಮಿಳುನಾಡು ಸಿಎಂಗೆ ತಿಂಗಳಿಗೆ 2,05,000 ರೂಪಾಯಿ ಸಂಬಳ ಸಿಗುತ್ತೆ. ಇತರ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ತಮಿಳುನಾಡು ಸಿಎಂ ಸ್ಯಾಲರಿ ತುಂಬಾನೇ ಕಡಿಮೆ ಇದೆ. ದಳಪತಿ ವಿಜಯ್ ಅವರ ವಾರ್ಷಿಕ ಸಂಭಾವನೆ 34,20,000 ರೂಪಾಯಿ ಆಗುತ್ತೆ. ಕೋಟಿ ಕೋಟಿ ಸಂಭಾವನೆ ಪಡಿತಾ ಇದ್ರು ನಟ ದಳಪತಿ ವಿಜಯ್ ಅವರು. ದಳಪತಿಗೆ ಚೆನ್ನೈನಲ್ಲಿ ಸುಸಜ್ಜಿತ ಸರ್ಕಾರಿ ಬಂಗಲೆ ನೀಡಲಾಗಿದೆ. ಕ್ಯಾಂಪ್ ಆಫೀಸ್ ಸಿಬ್ಬಂದಿ ವರ್ಗಕ್ಕೆ ಬೇಕಾದ ಸೌಕರ್ಯವನ್ನ ಕೂಡ ನೀಡಲಾಗ್ತಾ ಇದೆ. ತಮಿಳುನಾಡು ಸರ್ಕಾರದಿಂದ ಬುಲೆಟ್ ಪ್ರೂಫ್ ಎಸ್ಯುವಿ ವಾಹನವನ್ನ ಕೂಡ ನೀಡಲಾಗಿದೆ. ವಿಜಯ್ಗೆ ಸಂಪೂರ್ಣ ಪ್ರಮಾಣದ ಬೆಂಗಾವಲು ವಾಹನ. ಅಧಿಕೃತ ಪ್ರವಾಸಗಳಿಗೆ ಸರ್ಕಾರದಿಂದ ಸಂಪೂರ್ಣ ವೆಚ್ಚ ಕೂಡ ಭರಿಸಲಾಗುತ್ತೆ. ಅದಲ್ಲದೆ ಸರ್ಕಾರದಿಂದ ವಿಜಯ್ಗೆ Z+ ದರ್ಜೆಯ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. 24 ಗಂಟೆಗಳ ಕಾಲ ದಳಪತಿಗೆ ಚೆನ್ನೈನಲ್ಲಿ ಸುಸಜ್ಜಿತವಾದ ಸರ್ಕಾರಿ ಬಂಗಲೆಯನ್ನ ನೀಡಲಾಗಿದೆ. ಕ್ಯಾಂಪ್ ಆಫೀಸ್ ಹಾಗೆ ಸಿಬ್ಬಂದಿ ವರ್ಗಕ್ಕೂ ಕೂಡ ಬೇಕಾದ ಸೌಕರ್ಯವನ್ನ ಕೂಡ ನೀಡಿದ್ದಾರೆ. ತಮಿಳುನಾಡು ಸರ್ಕಾರದಿಂದ ಬುಲೆಟ್ ಪ್ರೂಫ್ ಎಸ್ಯುವಿ ವಾಹನವನ್ನ ನೀಡಲಾಗಿದೆ. ವಿಜಯ್ಗೆ ಪೂರ್ಣ ಪ್ರಮಾಣದ ಬೆಂಗಾವಲು ವಾಹನ. ಅಧಿಕೃತ ಪ್ರವಾಸಗಳಿಗೆ ಸರ್ಕಾರದಿಂದ ಸಂಪೂರ್ಣ ವೆಚ್ಚವನ್ನ ಕೂಡ ಭರಿಸಲಾಗುತ್ತೆ. ಅಲ್ಲದೆ ಸರ್ಕಾರದಿಂದ ವಿಜಯ್ಗೆ Z+ ದರ್ಜೆಯ ವಾಹನವನ್ನ ಭದ್ರತೆಯನ್ನ ನೀಡಿರುವಂತದ್ದು. ಈಗ ಎಸ್ಯುವಿ ಸ್ಪೋರ್ಟ್ಸ್ ಯುಟಿಲಿಟಿ ವಾಹನ ಅಂತ ಟೊಯೋಟೋ ಲ್ಯಾಂಡ್ ಕ್ರೂಸರ್ ಅಥವಾ ಟೊಯೋಟೋ ಫಾರ್ಚುನರ್ ಅಂತಹ ವಾಹನಗಳನ್ನ ನೀಡಲಾಗುತ್ತೆ. ವಿಐಪಿ ಹಾಗೆ ಸಿಎಂ ಉನ್ನತ ಪೊಲೀಸ್ ಅಧಿಕಾರಿಗಳ ಭದ್ರತೆಗಾಗಿ ಬುಲೆಟ್ ಪ್ರೂಫ್ ವಾಹನಗಳನ್ನ ನೀಡಲಾಗುತ್ತೆ, ಬಳಸಲಾಗುತ್ತೆ. ತಮಿಳುನಾಡಿನಲ್ಲಿ ಈ ಒಂದು ವಿಐಪಿ ಹಾಗೆ ಸಿಎಂ ಉನ್ನತ ಪೊಲೀಸ್ ಅಧಿಕಾರಿಗಳಿಗೆ ಸ್ಪೋರ್ಟ್ಸ್ ಯುಟಿಲಿಟಿ ವಾಹನವನ್ನ ನೀಡಲಾಗುತ್ತೆ.